ಹಾಸಿಲರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಮಲಿಂಗಣ್ಣ ಅವರೇ ಹಾಗೂ ಜಯರಾಮಣ್ಣವರೇ ಹಾಗೂ ಉಪಾಧ್ಯಕ್ಷ ಇರ್ತಕ್ಕಂಥ ಹಾಗೂ ನಾಗರಾಜ್ ರೆಡ್ಡಿ ಅವರೇ, ವಿಶ್ವನಾಥ್ ರೆಡ್ಡಿ ಅವರೇ, ವೆಂಕಟ್ ರೆಡ್ಡಿ ಅವರೇ ಹಾಗೂ ಸಾಕಷ್ಟು ಜನ ಹಿರಿಯರು, ಕಿರಿಯರು, ಯುವಕರು ತುಂಬ ಜನ ಸೇರಿದಿರಿ. ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ಬಹುಶಃ ನೀವು ಇಷ್ಟು ಜನ ಬರ್ತೀವಿ ಅಂತ ಗೊತ್ತಾಗ ನಾನು ಚೋಟದೆಲ್ಲ ಮಾಡ್ತಾ ಇದ್ದೆ. ತಿಂಡಿ ವ್ಯವಸ್ಥೆ ಮಾಡಿ ದೊಡ್ಡ ಪೂಜೆ ಮಾಡಿ ಅಲ್ಲೇ ಮಾಡ್ತಿದ್ದೆ. ನೀವು ಹೇಳಿದ್ದು ಚಿಕ್ಕದಾಗಿ ಪೂಜೆ ಮಾಡ್ಕೊಡಿ, ಇಲ್ಲಿಂದ ಕೋಲಾರ ಇದಕ್ಕೆ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ. ಕೋಲಾರದಲ್ಲಿ ಹೋಗೋಣ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ. ನೀವು ಇಷ್ಟು ಜನ ಬಹುಶಃ ನಾನು MLA ಆದಾಗಿಂದ ಯಾಲ್ ತುಂಬಿದೆ ಫಸ್ಟ್ ಟೈಮ್. ಪಕ್ಕಕ್ಕೆ ಹಾಲು ತುಂಬಿರೋದು ಫಸ್ಟ್. ಅದು ಒಂದೇ ನಾವು ಕಮ್ಯುನಿಟಿ ಸೇರಿರ್ತಕ್ಕಂಥ ಒಂದು ಫಸ್ಟ್ ಟೈಮು. ನನಗೆ ಈಗ ಕೂತ್ಕೊಂಡಾಗ ಒಂದು ಕತೆ ಜ್ಞಾಪಕ ಬಂತು. ಏನಂತಂದ್ರೆ ಈ ಜನ ಅಂದ್ರೆ 3 ಜನ ಇದಾರಂತೆ. ಒಂದು ಬಂದು ಉತ್ತರ ಕುಮಾರ, ಓಕೆ. ಸೊ ಇನ್ನೊಂದು ಆಂಜನೇಯನವರು, ಇನ್ನೊಂದು ಅಭಿಮನ್ಯವರು. ఈ ఉత్తరకుమానికి ఏంటంటే ఈ ఆడవాళ్ళు చూస్తే వాళ్ళు గవర్నమెంట్ అంటే నేను అది చేస్తా ఇది ಉತ್ತರ ಅವ್ರಿಗೆ ಮಾಡಿದ್ದೇನು ಇಲ್ಲ. ಈ ಅಭಿಮನ್ಯು ಅವ್ನು ಮಾಡೋದು ಮಾತ್ರ ಗೊತ್ತು, ಇದ್ದ ಮಾಡಿ ವಾಪಸ್ ಬರೋದು ಗೊತ್ತಿಲ್ಲ. ಈ ಆಂಜನೇಯನ್ ಗೊತ್ತಾ, ಅವ್ನು ಬೆಳಗ್ಗೆ ಆದ ತಕ್ಷಣ ನಿನ್ ಕೈಲಾಗುತ್ತೆ ನಿನ್ ಶಕ್ತಿ ಇದೆ ಅಂತ. ಸೊ ಇದ್ರಲ್ಲಿ 3 ಜನದಲ್ಲಿ ಯಾರು ಅಂತ ನೀವು ಒಂಥರ ಆಂಜನೇಯದಂಗೆ ನಿಮ್ಗೆ ಹೇಳ್ತಾ ಇರ್ಬೇಕು. ನೀವೆಲ್ಲ ಲೇಡ್ರ ಪೈಕಿ ಐತಿಂದ ಹೇಳಂತ ಜನಾಂಗದವ್ರು ನಾವು. ಬಹುಶಃ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ, ಅದು ರೆಡ್ಡಿ ಜನಾಂಗ ಶಕ್ತಿ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನನ್ನ ಬಿಸ್ನೆಸ್ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ ವಿದ್ಯೆ, ನೀವೆಲ್ಲ ಐತಿ ಲೇರ, ನೀವೆಲ್ಲ ಐತಿ ಪೋರ, ಏನು MLA ಐತ ಪೋರ ಅಂತ ನನಗೆ ತಗಲ್ಸಿದ್ದು, ನನಗೆ MLA ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು. ಬಹುಶಃ ಆ ಮನುಷ್ಯ ಏನಾದ್ರು ಇಲ್ಲದೆ ಇಟ್ಟಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ MLA ಆಗ್ಲಿ, ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ MLA ಕ್ಯಾಂಡಿಡೇಟ್ ಹುಡುಕಾಡಬೇಕಾದ್ರೆ ಹುಡುಕಾಡ್ತಾ ಇದ್ರು. ಕುಮಾರಣ್ಣ ಅವರು ಹುಡುಕಾಡ್ತಾ ಇದ್ರು. ಒಂದು MLA ಕೂಡ ಯೋಗ್ಯತೆ ಇಲ್ಲ, ಮುಳುಬಾಗಿಲಿಗೆ ಒಬ್ಬ ಕ್ಯಾಂಡಿಡೇಟ್ ಕೂಡ ಯೋಗ್ಯತೆ ಇಲ್ಲ ಅಂದಾಗ ನಾನು ತಗ್ಲಿಕ್ಕಿದೆ ಕುಪೇಂದ್ರ ರೆಡ್ಡಿ ಅವರು ಪಕ್ಕಲ ಬಿಟ್ಕೊಂಡು ಊರಂತ ಅಂತ ಅಲ್ಲವರೆಗೂ ಗೊತ್ತಿರ್ಲಿಲ್ಲ. ಅಂದ್ರೆ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನಗೆ ಒಂದು ಜ್ಞಾಪಕ ಇರಲಿ, ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ. ಏನಂತಂದ್ರೆ ಯಾರಾದ್ರೂ ಬಿದ್ದಾಗ ಎತ್ತೋ ಒಂದು ವ್ಯಕ್ತಿ ಇರ್ತಾರೆ. ನನಗೊಂದು ಸ್ಟ್ರಾಂಗ್ ಏನಂತಂದ್ರೆ, ನಾನು ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಅಂತಂದ್ರೆ ನಮ್ಮ ಕುಪೇಂದ್ರ ರೆಡ್ಡಿ ಅವರು. ಯಾಕೆ ನಾನು ನೆನೆಸ್ಕೊಳ್ಳಬೇಕು, ರೆಡ್ಡಿ ಜನಾಂಗವನ್ನು ನಾನು ನೆನೆಸ್ಕೊಳ್ಳಬೇಕು. ಅದರಿಂದ ಇವತ್ತು ಯಮನಗರ ಜಯಂತಿವನ್ನ ಒಂದು ವಿಶಿಷ್ಟವಾಗಿ, ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನು ಒಂದು ಚಿಕ್ಕದಾಗಿ ನಡೆಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದನ್ನ ದೊಡ್ಡ ಮಟ್ಟಕ್ಕೆ ನಡೆಸ್ಕೊಡ್ತಕ್ಕಂಥ ದಿನ ನಾನು ಇವತ್ತು ಹೇಳ್ತೀನಿ. ಏನು ಲಾಸ್ಟ್ ತಮಗೆ ನಾನು ಮಾತು ಕೊಟ್ಟಿದ್ದೆ, ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ. ಈಗಾಗಲೇ 4 ಜಾಗವನ್ನು ಹುಡುಕಿದ್ದೀನಿ. ಆ 4 ಜಾಗನು ನಮ್ಮ ಹ್ಯಾಂಡ್ ಓವರ್ ತಗೊಂಡಿದೀವಿ. ಈ ಒಂದು ತಿಂಗಳಲ್ಲಿ ನೀವೆಲ್ಲ ಫ್ರೀ ಆಗಿದ ತಕ್ಷಣ ತಿಂಗಳಲ್ಲಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ಟ್ ಅವ್ರಿಗೆ ನನಗೆ ಫೋನ್ ಮಾಡಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡಿ, ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಂತ ಹೇಳಿದ್ರು. ನನಗೆ ಅವರೇ ಫೋನ್ ಮಾಡಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ, ನಾನು ಬರ್ತಾ ಇಲ್ಲ, ಇನ್ನೊಂದು ದಿವಸ ಕೂತ್ಕೊಂಡು ಜಾಗ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ. ನಾನು ನಮ್ಮ ತಹಸೀಲ್ದಾರ್ನ ಮತ್ತು ನಮ್ಮ DC ಅವ್ರನ್ನ ಮಾತಾಡಿದ್ದೀನಿ. ಜಾಗವು ಕೂಡ ಫೈನಲ್ ಆಗಿದೆ. ಈ ಒಂದು 15 ದಿವಸ ಒಳಗಡೆ, ನಾನು 4 ತಿಂಗಳು ಹೇಳಿದೆ, 15 ದಿವಸ ಒಳಗಡೆ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ಒಂದು 3-4 ಜಾಗ ತೋರಿಸ್ತೀನಿ. ಆ ಜಾಗ ಫೈನಲ್ ಮಾಡ್ಕೊಟ್ರೆ ಅದು ಇಂಥ ಜಾಗ ಇದೆ, 3 ಜಾಗ ತೋರಿಸ್ತೀನಿ. ಅದರಲ್ಲಿ ಈ ಜಾಗನ ನೀವು ಇಟ್ಕೊಂಡು ನಮ್ಗೆ ಇದು ಸೌಕರ್ಯ ಆಗುತ್ತೆ ಇಟ್ಕೊಂಡ್ರೆ ಆದಷ್ಟು ಬೇಗ ಅದೇ ತಿಂಗಳಲ್ಲಿ ನಿಮಗೆ ಪಾಣಿ ಮಾಡಿ ಅದೇ ಶಂಕುಸ್ಥಾಪನೆ ಮಾಡಲಿಕ್ಕೆ ನನ್ನ ಅನುದಾನದಲ್ಲಿ, ಏನು ಶಾಸಕರ ಅನುದಾನದಲ್ಲಿ ಫಸ್ಟ್ ಚೆಕ್ 25 ಲಕ್ಷ ರೂಪಾಯಿ ಚೆಕ್ ಸೊ 25 ಲಕ್ಷ ರೂಪಾಯಿ ನನ್ನ ಶಾಸಕರ
ಫಸ್ಟ್ ಚೆಕ್ ನಿಮಗೆ ಅಲ್ಲೇ ಶಂಕುಸ್ಥಾಪನೆ ಮಾಡ್ಬೇಕಂತ ಕೊಟ್ಟು ನನ್ನ ವೈಯಕ್ತಿಕ ಅಮೌಂಟ್ನ ನಾನು ಎಲ್ಲ ರೀತಿ ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ, ನಾನು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆ ಒಂದು ಪೆಂಡಲ್ ಹಾಕ್ಸಿ ಆ ಶಂಕುಸ್ಥಾಪನೆ ಪೂಜೆಗೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಯಮನಗರ ಜಯಂತಿನ ಮಾಡೋ ಮುಖಾಂತರವಾಗಿ ನನಗೆ ಗೊತ್ತಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಜಾಗದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಪೆಂಡಲ್ ಹಾಕಿ ನನ್ನ ಪೂಜೆ ಮಾಡ್ಕೊಡ್ಲಿಕ್ಕೆ ನಾನು ಆಲ್ರೆಡಿ ನಮ್ಮ ಎಲ್ಲ ಮಾತಾಡ್ಕೊಂಡಿದ್ದೀನಿ. ನಾನೊಂದೇ ಒಂದು ಮಾತಾಡೋದು, ಇವತ್ತು ಮುಳಬಾಗಿಲು ತಾಲೂಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ತೀನಿ. ಒಂದು ಯಾಕೆ ಅಂತ ನೀವು ಕೇಳಬೇಕು. ಸೊ ನಾನೊಂದು ದಯವಿಟ್ಟು ಹೇಳ್ತೀನಿ ಕೇಳಿ. ಯಾವ ಋಣ ಅನುಬಂಧನ ಗೊತ್ತಿಲ್ಲ, ಮುಳಬಾಗಿಲು ತಾಲೂಕು ನಾನು MLA ಆಗಿದೆ, ನನ್ನ ಪಕ್ಕ ತಾಲೂಕು MLA ಆಗಿದೆ. ನಾನು ಒಂದೇ ಕೇಳೋದಿಲ್ಲ, ಇವತ್ತು ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂತಿದ್ವಿ, ಬಿಜೆಪಿ ಪಕ್ಷದ ಮುಖಂಡರು ಕೂತಿದ್ವಿ, ಇವತ್ತು JDS ಪಕ್ಷ ಶಾಸಕರಾಗಿ ಇವತ್ತು ಎಲ್ಲ ಮುಖಂಡರು ಕೂತಿದ್ವಿ. ಇದು ಒಂದು ಪಕ್ಷಕ್ಕಲ್ಲ, ಜಾತಿ ಅಂತಂದ್ರೆ ಒಂದು ಒಗ್ಗಟ್ಟು ತರ್ತಕ್ಕಂಥ ವಿಧಾನ. ಎಲೆಕ್ಷನ್ ಬಂದಾಗ ಬೂತ್ ಬಂದಾಗ ಯಾರು ಬೇಕಾದ್ರೂ ಓಟ್ ಹಾಕೊಳ್ಳಿ, ಅವ್ರ ಸ್ವಯಂಸ್ಥ ಹಕ್ಕು, ಅವ್ರ ಹಕ್ಕು. ಆದ್ರೆ ಜಾತಿ ಅಂತ ಬಂದಾಗ, ಧರ್ಮ ಅಂತ ಬಂದಾಗ ನಾವು ಹುಟ್ಟಿದ್ದೆಲ್ಲಿ ಈ ಜಾತಿನ ಫಸ್ಟ್ ನಾವು ಉಳಿಸ್ಕೋಬೇಕಂತ ಧರ್ಮ ನಮ್ದು ಯಾರ್ದು? ನಮ್ದು. ಯಾಕಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ರೆಡ್ಡಿ ಜನಾಂಗದಲ್ಲಿ ಹೇಳ್ಕೊಬೇಕಾದ್ರೆ ಆ ನಸಿಸ್ ಹೋಗ್ಬಾರ್ದು, ಅದನ್ನ ಎತ್ತೋಗ್ಬೇಕು, ಅದಲ್ವಾ? ಅದರಿಂದ ಇವತ್ತು ಈ ಒಂದು, ಯಾಕಂದ್ರೆ ನಾನು ಸಾಕಷ್ಟು ಕರೆದಾಗ ಅವ್ರು ಬಂದ್ರೆ ಇವ್ರು ಬರಲ್ಲ, ಇವ್ರು ಬಂದ್ರೆ ಅವ್ರು ಬರಲ್ಲ. ಅಲ್ಲ, ನೀವ್ ಯಾವ ಪಕ್ಷ ಆಗಿರ್ಲಿ, ನೀವ್ ಏನನ್ನ ಆಗಿರ್ಲಿ, ನಾನು ಗರ್ಭ ಹೇಳ್ಕೊಂತೀನಿ. ಇದೇ ಪಕ್ಷ ನಾನು ಬಂದಾಗ ನಾನು ಕೇಶವ ರೆಡ್ಡಿ ಅಧ್ಯಕ್ಷ ಮಾಡಿದೆ, ಇವತ್ತು ನಮ್ಮ ಚಂದ್ರಾರೆಡ್ಡಿ ಅಧ್ಯಕ್ಷ ಮಾಡಿದೆ, ನಮ್ಮ ಅಮರಮ್ಮನ ಅಧ್ಯಕ್ಷ ಮಾಡಿದೆ. ಇವತ್ತು ನಾವು ಎಲ್ರಿಗಿಂತ ಕಡಿಮೆ ಇಲ್ಲ, ಎಲ್ಲಾ ಜಾತಿಗಿಂತ ಕಡಿಮೆ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದ್ರೆ ನಮ್ಮನ್ನೇನು ಯಾರು ಏನೋ ಮಾಡಕ್ಕೆ ಆಗಲ್ಲ. ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇದೆ, ಅವ್ರು ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ಳಿ. ನಮ್ಮ ನಾಗರಾಜ್ ಕಾಂಗ್ರೆಸ್ ಇಟ್ಕೊಳ್ಳಿ, ನಮ್ಮ ವಿಶ್ವನಾಥ್ ರೆಡ್ಡಿ BJP ಅಲ್ಲಿ ಇಟ್ಕೊಳ್ಳಿ, ಆಯ್ತಲ್ವಾ? ಬಟ್ ನಾವ್ ಹೇಳೋದೇನಂತಂದ್ರೆ ನಾವು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು. ಜಾತಿ ಅಂತ ಬಂದಾಗ ನಮ್ಮ ಯಮನಗರ ರೆಡ್ಡಿ ಜನಾಂಗಕ್ಕೆ ಇವತ್ತು ಒಂದು ಕಳೆ ಬಂದಿರತಕ್ಕಂಥ ವಿಷಯ ತುಂಬಾ ಸಂತೋಷಕರತಕ್ಕಂಥ ವಿಷಯ ಆಗಿದೆ. ದಯವಿಟ್ಟು ಇದನ್ನ ಹಿಂಗೆ ಮುಂದುವರಿಸಿ, ನಿಮ್ಮನ್ನ ನೋಡಿ ಇನ್ನೊಬ್ರು ಎಕ್ಸಾಂಪಲ್ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾ ಇವತ್ತು ಚಿಕ್ಕ ಅವಕಾಶ ಕೊಟ್ಟು ಈ ಮಹಾನ್ ಭಾವನ ಜಯಂತಿ ಮಾಡ್ಲಿಕ್ಕೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟಿರ್ತಕ್ಕಂಥ ಚಿಕ್ಕ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ, ತಮ್ಮೆಲ್ಲರಿಗೂ ಜಾಗ ಚಿಕ್ಕದಾಗಿದೆ, 90% ಎಲ್ಲ ನಿಲ್ಕೊಂಡಿದ್ದೀರಿ, ನಾವು 10% ಮಾತ್ರ ನಿಲ್ಕೊಂಡಿದ್ದೀರಿ. ಸೊ ಅದರಿಂದ ನಮ್ಗೆಲ್ಲ ಒಂದ್ ಕಡೆ ಸಂಕೋಚ ಆಗ್ತದೆ, ನೀವು ದಯವಿಟ್ಟು ಒಳ್ಳೇದಾಗ್ಲಿ. ಇಡೀ ತಾಲೂಕು ಆಡಳಿತಕ್ಕೆ ನಮ್ಮ ರೆಡ್ಡಿ ಜನಾಂಗ ಕಡೆಯಿಂದ, ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವೇಮನಗರ ಜಯಂತಿಯನ್ನ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಮಾಡೋಣ ಅಂತ ಹೇಳ್ತಾ ನಾನು ಕೂಡ 2:30 ಬಂದು ನಿಮ್ಮ ಕೋಲಾರಕ್ಕೆ ಬಂದು ನಿಮ್ಮ ಪ್ರತಿನಿಧಿಯಾಗಿ, ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ, ನಮ್ಮ ಜಾತಿಯ ಪ್ರತಿನಿಧಿಯಾಗಿ ನಾನು ತುಂಬಾ ಕೋಲಾರಕ್ಕೆ ಹೋಗಲ್ಲ, ಯಾಕಂತಂದ್ರೆ ತುಂಬಾ ಹೋಗಲ್ಲ. ಫಸ್ಟ್ ಟೈಮ್ ನಾನು ನಿಮ್ಗೋಸ್ಕರ ನಾನು ಕೋಲಾರಕ್ಕೆ ನನ್ನವನ್ನ DC ಅವ್ರಿಗೊಂದು ಪ್ರಶ್ನೆ ಮಾಡಿದೆ, ಏನಂತಂದ್ರೆ, ಅಲ್ಲ ಸರ್, ನಮ್ಮ ಏನು KC ರೆಡ್ಡಿ ಅವರ ಮೊದಲ ಪ್ರಜೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಫೋಟೋ ಹಾಕಿದ್ರೆ ನಮ್ಮ ಜಿಲ್ಲಾ ಒಂದು ಆಫೀಸಲ್ಲಿ ಅವ್ರು ಫೋಟೋ ಹಾಕಿಲ್ಲ ಅಂತ ಗಲಾಟೆ ಮಾಡಿದೆ. ಹೌದಲ್ಲ ಸರ್, ನಾನು ಗಮನಕ್ಕೆ ಬಂದಿಲ್ಲ, ಇದು ಖಂಡಿತವಾಗಿ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ಹೌದು, ಇದು ಸರ್ವಧರ್ಮ ಅಂತಂದ್ರೆ ನಾವು ಸರ್ವಜನಾಗಿ ಶಾಂತಿ ತೋಟ, ನಾವೆಲ್ಲರಿಗೂ ಒಂದೇ ಮರ್ಯಾದೆ ಕೊಡ್ಬೇಕು, ನಾವೆಲ್ಲರಿಗೂ ಒಂದೇ ಮರ್ಯಾದೆ ಕೊಡ್ಬೇಕು. ಅದ ನಾನು ಕೇಳಿದೆ, ಎಲ್ಲರದ್ದು ಫೋಟೋ ಹಾಕಿದ್ರೆ ನೀವು ಯಾಕೆ KC ರೆಡ್ಡಿ ಫೋಟೋ ಹಾಕಿಲ್ಲ ಅಂತ ಕೇಳಿದೆ. ಸರ್, ನನ್ನ ಗಮನಕ್ಕೂ ಬಂದಿಲ್ಲ. ಫಸ್ಟ್ ಫೋಟೋ ಹಾಕಿ, ಯಾಕಂದ್ರೆ ಪ್ರತಿಮೆ ಹಾಕೋದು ನೆಕ್ಸ್ಟ್ ಸೆಕೆಂಡ್ರಿ, ಫಸ್ಟ್ ಫೋಟೋ ಹಾಕಿ ಅಂತ ಫಸ್ಟ್ ಗಲಾಟೆ ಮಾಡಿದಕ್ಕೆ ನಾನು ಈ ಜಾತಿಯ ಒಂದು ಪ್ರತಿನಿಧಿಯಾಗಿ ನಾನು 2:30 ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮಾತು ಮುಗಿಸ್ತೀನಿ. ಯಾಕಂದ್ರೆ ಇದು ಒಳ್ಳೇದಾಗ್ಲಿ. ಈ ಒಂದು ಇವತ್ತೇನು ಸ್ಟೆಪ್ ಇಟ್ಟಿದ್ದೀರಿ, ಈ ಸ್ಟೆಪ್ ನಿಲ್ಲೋದು ಬೇಡ, ಈ ಹೆಜ್ಜೆ ನಿಲ್ಲೋದು ಬೇಡ, ದೊಡ್ಡ ಮಟ್ಟಕ್ಕೆ ಇದು ಹೋಗ್ಲಿ ಅಂತ ಕೇಳ್ಕಂತ ನನ್ನ ಚಿಕ್ಕ ಆಸೆ. ಯಾಕಂದ್ರೆ ಇದು ಒಗ್ಗಟ್ಟಾಗಿರ್ಬೇಕು ನನ್ನ ಆಸೆ. ಅದರಿಂದ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತೇನೆ.